ಹುದುಗಿ ಹೊಮ್ಮುವ ನೋವ ಒಡನುಡಿಯಲೆಂತಡಕಿ ತೋರಬಹುದು. ಆಂತರಿಕ ಶ್ರೀಮಂತದನುಭವದ ಸಾರವನು ಶಾಂತ ಭಾಷೆಯೊಳೆಂತು ಹಿಡಿಯಬಹುದು. ಹೇಗೋ ಏನೋ ಎಂತೋ ಒಳದನಿಯ ಹೊಮ್ಮಿಸುವ ಕಾವ್ಯ ಕೃಪೆಗೆನ್ನೆದೆಯು ಮಣಿಯುತಿಹುದು. ಇನಿತಾದರೂ ಇನಿತಾದರೂ ಇಂಥ ಶಕ್ತಿಯನು ವ್ಯಕ್ತಿಯಲ್ಲಿ ಕೃಪೆಗೈದ ಶಕ್ತಿಗಿದು ನಮಿಸುತ್ತಿಹುದು 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 ನಮಿಸುತ್ತಿಹುದು. ಶಮ್ಮಿ, ಡಾಕ್ಯುಮೆಂಟ್ರಿ ಶೂಟ್ ಮಾಡೋ ವಿಚಾರ ಏನಾಯ್ತು? ಹೋಗ್ತೀವಕ್ಕ, ಇನ್ನೊಂದು 10 ದಿವಸ ಬಿಟ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ತುಂಬಾ ಮಳೆ ಅಂತಲ್ಲ, ನಿಲ್ತಾನೆ ಇಲ್ವಂತೆ. ಶಮ್ಮಿ, ನೀ ಶೂಟಿಂಗ್ ಏನೇನೋ ಎಕ್ವಿಪ್ಮೆಂಟ್ಸ್ ಬೇಕು ಅಂದಿದ್ಯಲ್ಲ, ಎಲ್ಲ ಅರೇಂಜ್ಮೆಂಟ್ಸ್ ಆಯ್ತಾ? ಹೋದ್ವಾರನೇ ಹೋಗಿ ಎಲ್ಲ ಬುಕ್ ಮಾಡಿ ಬಂದ್ಬಿಟ್ವಿ ಕಣೆ. ಇನ್ ಬಿಡಿಪ್ಪ, ಸ್ವಲ್ಪನೇ ದಿನ ನಮ್ ಶಮ್ಮಿ ದೊಡ್ಡ ಡೈರೆಕ್ಟರ್ ಆಗ್ಬಿಡ್ತಾರೆ. ಶಮ್ಮಿ, ನೀ ಶೂಟಿಂಗ್ ಹೋದಾಗ ಅಲ್ಲಿ ಆಕ್ಷನ್ ಕಟ್ಟು ಎಲ್ಲ ಹೇಳೋದಿರುತ್ತೇನೆ? ಹೇಳಲೇಬೇಕಲ್ಲ. ನಮ್ ಶಮ್ಮಿ ಫಿಲ್ಮ್ ತೆಗಿತಾ ಇದ್ದಾಳ? ಹೂವಪ್ಪ, ಗೊತ್ತಿಲ್ವಾ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಯಾರ್ ಹೀರೋ, ಯಾವ ಕತೆ? ಅಪ್ಪ, ದೇವಸಾಗರದ ರೈತರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತಿರೋದು. ರೈತರ ಬಗ್ಗೆನಾ? ಅದನ್ನ ಯಾರು ನೋಡ್ತಾರೆ ಶಮ್ಮಿ? ಯಾವ್ದಾದ್ರೂ ದೇವ್ರ ಬಗ್ಗೆ ಒಳ್ಳೆ ಕತೆ ಇರೋ ತೆಗೆ. ನಮ್ಮ ನಾಗಲಿಂಗೇಶ್ವರ ದೇವರ ಮಹಿಮೆ ಅಂತ ತೆಗಿ, ಚೆನ್ನಾಗಿ ಓಡುತ್ತೆ. ಭರತ ಅಂತ ಒಬ್ಬ ಇಲ್ಲೇ ಇದ್ದ ಗೊತ್ತಾ, ಫಿಲ್ಮ್ ಡೈರೆಕ್ಟ್ರು. ಅವನು ನಿಂತರನೇ ಫಿಲ್ಮ್ ಮಾಡೋದು ಕಲಿತೀನಿ ಅಂತ ಅದ್ ಯಾವ್ದೋ ಊರ್ಗೋಗಿ ಇನ್ಸ್ಟಿಟ್ಯೂಟ್ಗೆಲ್ಲ ಸೇರ್ಕೊಂಡ. ಆಮೇಲೆ ಬಂದು ಒಂದ್ ಫಿಲ್ಮ್ ಮಾಡ್ದ. ಪೇಪರ್ ಅವರೆಲ್ಲ ಹೊಗಳಿದ್ದು. ಆದ್ರೆ ಟಾಕೀಸ್ ಅಲ್ಲಿ 1 ದಿವ್ಸನೂ ಓಡ್ಲಿಲ್ಲ. ನಾನು ನೋಡಕ್ ಹೋಗಿದ್ದೆ, ಕಥೆನೇ ಇರ್ಲಿಲ್ಲ. ಅವ್ರ ಹತ್ರ ಲೈಟ್ಸ್ ಇರ್ಲಿಲ್ಲ ಅಂತ ಕಾಣುತ್ತೆ. ಬರೀ ಕತ್ಲು ಬೋರು. ನಿದ್ದೆನೆ ಬಂದ್ಬಿಡ್ತು ನನಗೆ. ಯಾರು? ನಮ್ ಭರತ್ ಸಿದ್ಧಾರ್ಥಪುರ ಅವ್ರ ಫಿಲಮ್ಮ. ಅಪ್ಪ, ಅವ್ರಿಗೆ ಎಷ್ಟೊಂದು ಅವಾರ್ಡ್ಗಳೆಲ್ಲ ಸಿಕ್ಕಿದೆ ಗೊತ್ತಾ? ತುಂಬಾ ದೊಡ್ಡ ಡೈರೆಕ್ಟರ್ ಅವರು. ಏನ್ ಪ್ರಯೋಜನ? ನಮ್ಮೂರು ಟಾಕೀಸ್ ಅಲ್ಲಿ 1 ದಿವ್ಸನೂ ಓಡ್ಲಿಲ್ಲ ಅವ್ರ ಫಿಲಮ್ಮು. ಅವರು ಥಿಯೇಟರ್ ಅಲ್ಲಿ ತುಂಬಾ ದಿವಸ ಓಡಿಸಿ ದುಡ್ಡು ಮಾಡೋ ಕಮರ್ಷಿಯಲ್ ಸಿನಿಮಾ ಅಲ್ಲ ತೆಗಿಯೋದು, ಸೀರಿಯಸ್ ಫಿಲಮ್ಸ್. ಶಮ್ಮಿ, ಅಪ್ಪನ ಫುಲ್ ಅರ್ಥ ಆಗೋಯ್ತು ಕಾನ್ಸೆಪ್ಟ್ ಎಲ್ಲ. ಹೋಗಿ ಅವ್ರಿಗೆ ಹೇಳ್ತಾ ಇದೆಯಲ್ಲ ನೀನು. ಅಲ್ಲ, ನೀನ್ ಸೀರಿಯಸ್ ಇರೋ ಮಾತ್ರ ಅವ್ರಿಗೇನೆ ಅರ್ಥ ಆಗತ್ತೆ. ಚಂದ್ರಕಾಂತ, ಶಾಮ್ಯಾನದವ್ರ ಹತ್ರ ಮಾತಾಡಾಯ್ತಾ? ಅಡ್ವಾನ್ಸ್ ಕೊಟ್ಟಿದ್ದಾಗಿದೆ. ಶಾಮ್ಯಾನ, ಅಡಿಗೆಯವ್ರೆಲ್ಲ ಹತ್ರನೂ ಮಾತಾಡಿದ್ದಾಗಿದೆ. ಆಕ್ಚುಲಿ ನೀವೆಲ್ಲ ಒಟ್ಟಿಗೆ ಇರೋದು ಒಳ್ಳೇದೇ ಆಯ್ತು. ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಏನು ಅದು? ಅದೇ ಅಕ್ಕ, ನನ್ ಬ್ಯಾಂಕ್ ಲೋನ್ ವಿಚಾರ. ಬ್ಯಾಂಕ್ ನೋಡು ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಅಂದಿದ್ದಾರೆ ಅಂದ್ಯಲ್ಲೋ? ಅಕ್ಕನ ಹತ್ರ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿಸಿ ಕೊಟ್ಟು ಬಂದ್ರೆ ಆಯ್ತಲ್ಲೋ. ಅದೇಗಾಗತ್ತಣ್ಣ, ಇವಾಗ ಹಾಗಾಗಲ್ಲ. ಯಾಕೆ? ನೀನೇ ಯೋಚನೆ ಮಾಡೋಣ. ನಾನು ಲೋನ್ ಬೇಕು ಅಂತ ಬ್ಯಾಂಕ್ನ ಅಪ್ರೋಚ್ ಮಾಡಿದಾಗ ಕೊಲಾಟ್ರಲ್ ಸೆಕ್ಯೂರಿಟಿ ಆಗಿ ಮನೆ ಪೇಪರ್ಸ್ನ ಇಡಬೇಕು ಅಂತ ಹೇಳಿದ್ರು. ಅವಾಗ ಮನೆ ಅಕ್ಕನ ಹೆಸರಲ್ಲಿತ್ತು, ಅದಕ್ಕೆ ಅಕ್ಕನ ಸೈನ್ ಸಾಕು ಅಂತ ಹೇಳಿದ್ರು. ಆದ್ರೆ ಇವಾಗ ಅಕ್ಕ ನಮ್ಗೆಲ್ಲ ಗಿಫ್ಟ್ ಡೀಡ್ ಬರ್ಕೊಟ್ಟಿರೋದ್ರಿಂದ ಅವಳೊಬ್ಳು ಸೈನ್ ಸಾಕಾಗಲ್ಲ, ನಮ್ಮೆಲ್ರ ಸೈನು ಬೇಕಾಗತ್ತಲ್ವಾ? ಅದ್ರಲ್ಲೇನೋ ಪ್ರಾಬ್ಲಮ್? ಎಲ್ಲರಿಗೂ ಸೈನ್ ಮಾಡ್ಸಿ ಕೊಟ್ರೆ ಆಯ್ತಷ್ಟೇ. ನಿಮ್ಗೆ ಯಾರು ಬೇಡ ಅಂತಾರೆ? ನಾನೇ ಸುಲಭವಾಗಿ ಸೈನ್ ಮಾಡೋದಿಲ್ಲಪ್ಪ. ಯಾಕೆ? ನೀನು 20 ಸೂರ್ಯ ನಮಸ್ಕಾರ ಮಾಡ್ಬೇಕು, ಆಮೇಲೆ ಸೈನ್ ಮಾಡ್ತೀನಿ. ಆಗ್ಬೋದಾ? ನಿನ್ ಕೊಪ್ ಜಾಸ್ತಿ ಕಣೆ. ನಾ
ಹೇಳ್ತೀಯ ಶಶಿ? ನಾವೆಲ್ಲ ಸೈನ್ ಮಾಡಲ್ಲ ಅಂತೀವ. ನೀ ಫ್ಲಾರಿಕಲ್ಚರ್ ಮಾಡ್ಲಿ ಅಂತ ನಾವೆಲ್ಲ ಎಷ್ಟು ಕಾಯ್ತಿದೀವಿ ಗೊತ್ತಾ? ಹೌದು ಕಣ ಶಶಿ, ಬೇಗ ಬೇಗ ಎಲ್ಲಾ ಫಾರ್ಮಾಲಿಟೀಸ್ನು ಮುಗಿಸ್ಬಿಡು. ನನ್ ಸೈನು? ನಿಮ್ ಸೈನ್ ಯಾಕೆ ಬೇಕಪ್ಪ? ಮನೆ ನಿಮ್ ಹೆಸರಲ್ಲಿ ಇಲ್ಲ ಅಲ್ವಾ ಇವಾಗ? ಹಾ, ಈ ಶಾಂಭವಿನು ಆ CSP ಸೇರ್ಕೊಂಡು ಚೆನ್ನಾಗಿ ಟೋಪಿ ಹಾಕಿದ್ರು ನಂಗೆ. ನಾನು ಪೆದ್ದನ್ ತರ ಒಪ್ಕೊಂಡ್ಬಿಟ್ಟೆ. ಶಶಿ, ಮುಂದಿನ ವಾರದಲ್ಲಿ ಗುದ್ಲಿ ಪೂಜೆ ಇಟ್ಕೋಬೇಕು ಅಂತಿದ್ಯಲ್ಲ, ಅದು? ಮುಂದಿನ ವಾರ ಗುದ್ಲಿ ಪೂಜೆ ಇಟ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಆಗಲ್ಲ. ನಿಮ್ದೆಲ್ಲ ಸೈನ್ ಆಗಿ ನಾನ್ ಪೇಪರ್ಸ್ ನ ಬ್ಯಾಂಕ್ ಕೊಟ್ಟು ಅಲ್ಲಿಂದ ಅದು ಹೆಡ್ ಆಫೀಸ್ಗೆ ಹೋಗಿ ಅಪ್ರೂವ್ ಆಗಿ ಬರಕ್ಕೆ ಇನ್ನೊಂದು 20 ದಿನ ಆದ್ರೂ ಬೇಕು. ಆಮೇಲೆ ನಾನು ಕೆಲಸ ಶುರು ಮಾಡ್ಕೊಳಕ್ಕಾಗದು. ಸರಿ, ಅದೇನೇನು ಪೇಪರ್ ವರ್ಕ್ಸ್ ಇದೆ ಅದನ್ನೆಲ್ಲ ಬೇಗನೆ ಮುಗಿಸ್ಕೊಂಡ್ಬಿಡು. ನಾವೆಲ್ಲ ಬಂದು ಸೈನ್ ಹಾಕ್ಬಿಡ್ತೀವಿ. ಅಲ್ಲ ಶಶಿ, ನಿಂಗ್ ಬೇಕಾಗಿರೋ ಲೋನ್ಗೆ ಜಮೀನ್ ಪತ್ರನೇ ಶ್ಯೂರಿಟಿ ಇಡಬಹುದಲ್ವಾ? ಮನೆ ಪತ್ರ ಯಾಕೆ ಇಡ್ಬೇಕು? ಬರೀ ಜಮೀನ್ ಪೇಪರ್ಸ್ ನ ನಾನು ಸೆಕ್ಯೂರಿಟಿ ಕೊಟ್ರೆ ನನಗ್ ಬೇಕಾದಷ್ಟು ದುಡ್ಡು ಸಿಗಲ್ಲ. ಅದಕ್ಕೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇಲ್ಲ, ಅದಕ್ಕೆ ನನಗ್ ಬೇಕಾದಷ್ಟು ದುಡ್ಡು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಬ್ಯಾಂಕಲ್ಲಿ. ಯಾಕೆ? ಏರ್ಪೋರ್ಟ್ ರೋಡ್ ನಲ್ಲಲ್ವಾ ನಮ್ ಜಮೀನ್ ಇರೋದು? ಒಳ್ಳೆ ರೇಟ್ ಇದೆಯಲ್ಲೋ? ಅಲ್ಲೆಲ್ಲ ಈಗ ಎಕರೆ ಕೋಟಿ ಸಿಗತ್ತೆ ಅಂತ ಹೇಳ್ತಾರೆ. ಆಗಲ್ಲ ಮಾತಿ. ಮಾರ್ಕೆಟ್ ವ್ಯಾಲ್ಯೂ ಏನೇ ಇದ್ರು ಸರ್ಕಾರದಲ್ಲೂ ಗೈಡೆನ್ಸ್ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಮ್ ಜಮೀನ್ಗೆ 1 ಎಕರೆಗೆ 12 ಲಕ್ಷ ರೂಪಾಯಿ ಸಿಗುತ್ತೆ. ಅಂದ್ರೆ 2 ಎಕರೆಗೆ 24 ಲಕ್ಷ ರೂಪಾಯಿ ಸಿಗತ್ತಷ್ಟೇ. ನಮ್ ಶಶಿಗೆ ಅಷ್ಟು ದುಡ್ಡು ಸಾಕಾಗೋದಿಲ್ಲ ಅವ್ನ್ ಮಾಡೋ ಫ್ಲಾರಿಕಲ್ಚರ್ಗೆ. ನೀನ್ ಬೇರೆ ಬ್ಯಾಂಕ್ ನ ವಿಚಾರಿಸಿ ನೋಡು ಶಶಿ. ನಿಮ್ ಮೀರಾ ಮೇಡಮ್ ಹೇಳು, ಯಾವ್ದಾದ್ರು ಬೇರೆ ಬ್ಯಾಂಕ್ ಕರ್ಕೊಂಡು ಹೋಗಕ್ಕೆ. ಯಾವ ಬ್ಯಾಂಕ್ ಹೋದ್ರೂ ಅದೇ ಕತೆ. ಅದಕ್ಕೆ ಯಾವ ಬ್ಯಾಂಕ್ ಹೋದ್ರು ಕೊಲಾಟ್ರಲ್ ಸೆಕ್ಯೂರಿಟಿ ಕೇಳ್ತಾರೆ. ನನಗ್ 30 ರಿಂದ 40 ಲಕ್ಷ ಬೇಕು. ಅಷ್ಟು ದುಡ್ಡು ಬೇಕು ಅಂದ್ರೆ ನಮ್ಮ ಮನೆ ಪತ್ರ ಇಡ್ಲೇಬೇಕಾಗತ್ತೆ. ಅಲ್ಲ, ನಿಂಗೆ ನಿನ್ ಬಜೆಟ್ ಕಮ್ಮಿ ಮಾಡ್ಕೊಳಕ್ಕಾಗಲ್ವಾ? ಹೇಗಾಗತ್ತೆ ಅದಕ್ಕೆ? ನಾನ್ ಮಿನಿಮಮ್ ಖರ್ಚೆ ಹಾಕೊಂಡಿರೋದು. ಗ್ರೀನ್ ಹೌಸ್ ಎಲ್ಲ ಕಟ್ಟಕ್ಕೆ ದುಡ್ಡು ಬೇಕೇ ಬೇಕು. ಅಲ್ಲ, ನಮ್ ಕೈಲಾಗದೆ ಹೋದ್ರು ನಾವ್ಯಾಕೆ ರಿಸ್ಕ್ ತಗೋಬೇಕು ಹೇಳು? ಹೊಟ್ಟೆಗೆ ಹಿಟ್ಟಿಲ್ದೆ ಹೋದ್ರು ಜುಟ್ಟಿಗೆ ಮಲ್ಗೆ ಹೂವ ಅಂತ ಹೇಳ್ತಾರಲ್ಲ, ಹಾಗಾಗಲ್ವಾ? ನಮ್ ಕೈಲಾಗದೆ ಹೋದ್ರು 50-60 ಲಕ್ಷ ಬಂಡವಾಳ ಹಾಕಿ ಕೆಲಸ ಶುರು ಮಾಡೋದು. ಆದ್ರೆ ಇವನು ಚೆನ್ನಾಗಿ ಆದಾಯ ಬರುತ್ತಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ವರ್ಷಕ್ಕೆ 15 ರಿಂದ 20 ಲಕ್ಷ ಬಂದೇ ಬರುತ್ತಂತೆ. ನಮ್ಗ್ ಚಂದ್ರಮಣ್ಣ ಹೇಳ್ತಿದ್ರು. ಅದೆಲ್ಲ ಬಾಯ್ ಮಾತು ಕ್ಷಮಿ. ಅಷ್ಟಷ್ಟು ಬರೋದಾದ್ರೆ ಎಲ್ಲರೂ ಫ್ಲಾರಿಕಲ್ಚರ್ ಶುರು ಮಾಡೋದಿಲ್ವಾ? ಯಾಕೆ ಯಾರು ಮಾಡ್ತಿಲ್ಲ? ಜನಕ್ಕೆ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಯಾರು ಮಾಡ್ತಿಲ್ಲ ಅಷ್ಟೇ. ನಂಗೇನೋ ಈ ಮನೆ ಪತ್ರ ಅಡ ಇಟ್ಟು ಲೋನ್ ತಗೊಳ್ಳೋದು ಇಷ್ಟ ಇಲ್ಲ. ಈಗ ರೈತರು ಯಾರಾದ್ರೂ ಆರಾಮಾಗಿದ್ದಾರಾ ಶಶಿ? ಇದನ್ನೆಲ್ಲ ನಂಬ್ಕೊಂಡು ಅಷ್ಟೊಂದು ಬಂಡವಾಳ ಹಾಕಕ್ಕಾಗತ್ತಾ ಹೇಳು? ಹೂವು ಹಣ್ಣು ಮಾರಿ ಯಾರಾದ್ರೂ ದುಡ್ಡು ಮಾಡಕ್ಕಾಗತ್ತಾ ಶಶಿ? ಅಂಥದ್ರಲ್ಲಿ ಮನೆ ಪತ್ರ ಅಡ ಇಟ್ಟು ಲೋನ್ ತಗೊಂಡು ಒಂದ್ ವೇಳೆ ನೀನ್ ಮಾಡ್ತಾ ಇರೋ ಕೆಲಸ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಈ ಮನೆ ಗತಿ ಏನ್ ಹೇಳು? ಅದಕ್ಕೆ ಮನೆಯವರಾಗಿ ನಾವ್ ಇವನ್ನ ಎನ್ಕರೇಜ್ ಮಾಡ್ಬೇಕು. ಎಲ್ಲದ್ರ ಬಗ್ಗೆ ನೀವ್ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡ್ತೀರಾ? ನೀನ್ ಸ್ವಲ್ಪ ಸುಮ್ನೆ ಇರು, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಸಾಕು ಸುಮ್ನಿರು ಮಾಲ್ತಿ. ಇದ್ಯಾಕೆ ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದೆ? ನೀನು ನಿನ್ನ ಒಪಿನಿಯನ್ ಹೇಳಿದ್ಯಾ, ಸರಿ ಆಯ್ತು, ಅದು ಅಲ್ಲಿಗೆ ಬಿಟ್ಬಿಡು. ಇನ್ ಇದ್ರ ಬಗ್ಗೆ ಚರ್ಚೆ ಬೇಡ. ನಮ್ಗೆಲ್ಲ ಶಶಿ ಮಾಡ್ತಾ ಇರೋದು ಸರಿ ಅನಿಸ್ತಾ ಇದೆ, ನಾವು ಸೈನ್ ಹಾಕ್ತೀವಿ. ಹೌದು ಮಾಲ್ತಿ, ಇಷ್ಟೊಂದು ಅಪ್ಸೆಟ್ ಆಗುವಂಥದ್ದೇನೂ ಇಲ್ಲ. ಎಲ್ಲ ಚೆನ್ನಾಗಾಗತ್ತೆ ಬಿಡು.
ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಾನೇನ್ ಮಾಡಕ್ಕಾಗತ್ತೆ? ಶಶಿ, ನೀನೇನು ಯೋಚನೆ ಮಾಡ. ನಿನ್ ಪೇಪರ್ಸ್ ಎಲ್ಲ ರೆಡಿ ಮಾಡಿಸು, ನಾವು ಬಂದು ಸೈನ್ ಹಾಕ್ತೀವಿ. ನಿಮ್ಗೆ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಅಣ್ಣ. ಆದ್ರೆ ಇವತ್ ಮಂಗಳವಾರ, ಇವತ್ ಬೇಡ, ನಾಳೆ ಬೆಳಗ್ಗೆ ದೇವ್ರ ಮುಂದೆ ಇಟ್ಬಿಟ್ಟು ಎಲ್ರೂ ಸೈನ್ ಮಾಡ್ಕೊಟ್ಬಿಡೋಣ. ಆಗ್ಬೋದಾ ಶಶಿ? ಸರಿ.